ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಮನೆ ಈಗ ಸಂಕ್ರಾಂತಿ ಹಬ್ಬದಿಂದ ತುಂಬು ಹೋಗಿದೆ. ನಿನ್ನೆ ಎಪಿಸೋಡ್ನಲ್ಲಿ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸಂಕ್ರಾಂತಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಅದು ಅಲ್ಲದೆ ಇಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ, ಬೆಲ್ಲ ಹಾಗೂ ಎಳ್ಳಿನ ರೀತಿ ಸಿಹಿ ಮತ್ತು ಕಹಿಯನ್ನ ಒಬ್ಬರಿಗೊಬ್ಬರು ಹಂಚಿಕೊಂಡಿದ್ದಾರೆ. ಅದರಲ್ಲೂ ಎಲ್ಲರೂ ಮುಖ್ಯ ಭೂಮಿಕೆ ಅಂತ ಹೇಳಿದ್ರೆ ಗಿಲ್ಲಿ ಹಾಗೂ ಅಶ್ವಿನಿ. ಇವರು ಒಬ್ಬರಿಗೊಬ್ಬರು ಕ್ಷಮೆ ಕೇಳೋದ್ರ ಮುಖಾಂತರ ಇನ್ನು ಮುಂದೆ ನಾವು ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿಯೋಣ ಅಂತ ಹೇಳಿದ್ದಾರೆ. ಅದೇ ರೀತಿ ಮನೆಯ ಎಲ್ಲಾ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರಿಗೆ ಕ್ಷಮೆಯನ್ನು ಕೇಳಿದ್ದು, ಇನ್ನು ಮುಂದೆ ಸಂಕ್ರಾಂತಿ ಹಬ್ಬದ ನಂತರ ಹೇಗೆ ಕಹಿ ಸಿಹಿ ಜೊತೆಯಾಗಿರುತ್ತೆ, ಅದೇ ರೀತಿ ಇನ್ನು ಮುಂದೆ ನಾವು ನಿಮಗೆ ಸಿಹಿಯಾಗಿ ಇರ್ತೀವಿ ಅಂತ ಹೇಳಿ ಎಲ್ಲರೂ ಜೊತೆಯಾಗಿದ್ದಾರೆ. ಇನ್ನು 3 ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಕೂಡ ಬರ್ತಿದೆ. ಇದರ ಜೊತೆಗೆ ಈಗ ಬಿಗ್ ಬಾಸ್ ಏನು 3 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಬಿಗ್ ಬಾಸ್ ಏನ್ ನಡೀತಿತ್ತಲ್ಲ ಆ ಒಂದು ಸಮಯದಲ್ಲಿ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ತಂಡ ಬರ್ತಾ ಇದೆ. ಈಗ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಸೀನಿಯರ್ಸ್ ಯಾರಿದಾರಲ್ಲ ಅವರು ಜೂನಿಯರ್ನ ಪ್ರಮೋಟ್ ಮಾಡಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಅದು ಇವತ್ತಿನ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಗಿಲ್ಲಿ ಜೊತೆಗೂ ಸ್ವಲ್ಪ ಕಾಲೆಳಿತಾರೆ ಈ ಒಂದು ಸೀನಿಯರ್ ತಂಡ. ಯಾಕೆಂದ್ರೆ ಸೀನಿಯರ್ ತಂಡದಲ್ಲಿ ಗಿಲ್ಲಿ ಕೂಡ ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಕೂಡ ತುಂಬಾ ತಮಾಷೆಯಾಗಿ ಎಲ್ಲರೂ ಕೋರ್ಡಿನೇಷನ್ ಅಲ್ಲಿ ಇದ್ರು. ಹಾಗೆ ತುಕಾಲಿ ಸಂತೋಷ್ ಕೂಡ ಈಗ ಸಲ ಬಂದಿದ್ದಾರೆ. ಯಾಕಂದ್ರೆ ಲಾಸ್ಟ್ ಇಯರ್ ಬಿಗ್ ಬಾಸ್ ಅಲ್ಲಿ ತುಕಾಲಿ ಸಂತೋಷ್ ಅವರಿದ್ರು. ಈಗ ಸೀನಿಯರ್ ನಂತರ ಜೂನಿಯರ್ ಬರ್ತಾ ಇದೆ. ಹೇಗೆ ನಡೆಯುತ್ತೆ ಎಪಿಸೋಡು ಮತ್ತೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಇರುತ್ತೆ ಅಂತ ಹೇಳಿ ಸೀನಿಯರ್ಸ್ಗಳು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಫಿನಾಲೆ ನಡೆಯೋದ್ರಿಂದ ಎಲ್ಲೆಲ್ಲೂ ಯಾರು ವಿನ್ ಆಗ್ತಾರೆ ಅನ್ನುವ ಒಂದು ಕ್ವೆಶನ್ ಮಾರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸುದೀಪ್ ಅವ್ರನ್ನ ಕರವೇ ಅಧ್ಯಕ್ಷರಾದಂತಹ ನಾರಾಯಣ್ ಗೌಡ್ರು ಕೂಡ ಭೇಟಿಯಾಗಿದ್ರು. ಎಲ್ಲಿ ಅಶ್ವಿನಿ ಅವರು ಇನ್ಫ್ಲುಯೆನ್ಸ್ ಇಂದ ಗೆಲ್ತಾರಾ ಅಥವಾ ಗಿಲ್ಲಿ ಜನರ ಬೆಂಬಲದಿಂದ ಗೆಲ್ತಾರಾ ಅನ್ನೋ ಕ್ವೆಶನ್ ಮಾರ್ಕ್ ಎಲ್ಲೆಲ್ಲೂ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಫಿನಾಲೆ ಆಗ್ತಿದೆ. ಯಾರು ಗೆಲ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಕಾದು ನೋಡ್ಬೇಕು. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.